ಕುತೂಹಲ ಮೂಡಿಸಿದೆ ಒಟ್ಟಾರೆ ಈ ಪರಿಷತ್ ಚುನಾವಣೆ. ಈವರೆಗೂ 221 ಮತಗಳು ಚಲಾವಣೆಯಾಗಿವೆ. ಇನ್ನು 1 ಮತ ಚಲಾವಣೆಯಾಗೋದು ಬಾಕಿ ಇದೆ. ಡಿಸಿಎಂ ಪರಮೇಶ್ವರ್ ಮತ ಚಲಾಯಿಸೋದಕ್ಕೆ ಬರಬೇಕಿದೆ. ಉಪಮುಖ್ಯಮಂತ್ರಿಗಳು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದರೆ ಅಷ್ಟು ಮತದಾನ ಪೂರೈಕೆಯಾದಂತಾಗತ್ತೆ. ನಂತರ ಫಲಿತಾಂಶ ಸಂಜೆ ಮೇಲೆ ಪ್ರಕಟ ಆಗಲಿದೆ. 4 ಗಂಟೆ ಬಳಿಕ ಬರಲಿರುವಂತಹ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಭಾರಿ ವಿಶ್ವಾಸದಲ್ಲಿದ್ದಾರೆ. ಬಿಜೆಪಿಯವರು ತಮ್ಮ 2 ಕ್ಯಾಂಡಿಡೇಟ್ಗಳನ್ನ ಗೆಲ್ಲುವಂತಹ ವಿಶ್ವಾಸ ಇದೆ. ಇದೇ ನಂಬರ್ಸ್ ಇದೆ. ಇನ್ನು ಕಾಂಗ್ರೆಸ್ ಕೂಡ ತಾನು ನಿಲ್ಲಿಸಿರುವಂತಹ 5 ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವಂತಹ ವಿಶ್ವಾಸ. ಆದರೆ ಅಚ್ಚರಿಯ ಅಭ್ಯರ್ಥಿಯಾಗಿ JDS ಕಣದಲ್ಲಿರೋದ್ರಿಂದಾಗಿ ಯಾರು ಗೆಲ್ತಾರೆ? ಇನ್ನು ವಿಧಾನಸೌಧಕ್ಕೆ ಹೊರಟಿದ್ದಾರೆ ಡಿಸಿಎಂ ಪರಮೇಶ್ವರ್. ಅವರದೊಂದು ವೋಟ್ ಬಾಕಿ ಇದೆ. ಅವರ ವೋಟಿಂಗ್ ಆಗಬೇಕಾಗಿದೆ. ಕೆಲವೇ ಹೊತ್ತಿನಲ್ಲಿ ಡಿಸಿಎಂ ಪರಮೇಶ್ವರ್ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ವಿಧಾನಸೌಧಕ್ಕೆ ಹೊರಟಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಡಿಸಿಎಂ ಪರಮೇಶ್ವರ್. ಕುತೂಹಲ ಮೂಡಿಸ್ತಾ ಇದೆ ಪರಿಷತ್ ಚುನಾವಣೆ ಪರಿಷತ್ನಲ್ಲಿ ಇಷ್ಟು ಕುತೂಹಲ ಮೂಡಿಸೋದಕ್ಕೆ ಕಾರಣನೇ 8 ಕ್ಯಾಂಡಿಡೇಟ್ಗಳು ಕಣದಲ್ಲಿರೋದು. ಸಂಖ್ಯಾಬಲ ಇಲ್ಲದೆ ಇದ್ರೂ JDS ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದ್ರಿಂದ, ಜೊತೆಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರ ಬೆಂಬಲ, ಪಕ್ಷೇತರರ ಬೆಂಬಲ, ಜೊತೆಗೆ ಒಂದಿಷ್ಟು ಕ್ರಾಸ್ ವೋಟಿಂಗ್ ಕೂಡ ಆಗಬಹುದು ಅನ್ನುವಂಥ ಒಂದು ವಿಶ್ವಾಸ. ಆ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಒಟ್ಟಾರೆ ಯಾರು 7 ಅಭ್ಯರ್ಥಿಗಳು ಗೆದ್ದು ಬೀಗ್ತಾರೆ ಕುತೂಹಲ ಇದೆ. ಒಟ್ಟಾರೆ ಈ ಪರಿಷತ್ ಫೈಟ್ನ ಮತದಾನ ಈಗ ಕ್ಲೈಮ್ಯಾಕ್ಸ್ ಹಂತ. ಒಂದೇ ಒಂದು ವೋಟ್ ಹಾಕುವಂಥದ್ದು ಬಾಕಿ ಇದೆ. ಅದು ಡಿಸಿಎಂ ಪರಮೇಶ್ವರ್ ಅವರದ್ದು. ಪರಿಷತ್ ಮತದಾನಕ್ಕಾಗಿ ಡಿಸಿಎಂ ಕೂಡ ಆಗಮಿಸಿದ್ದಾರೆ. ಪರಮೇಶ್ವರ್ ಆಗಮಿಸಿದ್ದಾರೆ. 222 ಪೈಕಿ 21 ಮತಗಳು ಈಗಾಗಲೇ ಚಲಾವಣೆ ಆಗಿದ್ದಾಗಿದೆ. ಒಬ್ಬರು ಬಾಕಿ ಇದ್ದದ್ದು ಅದು ಡಿಸಿಎಂ. ಈಗ ಡಿಸಿಎಂ ಕೂಡ ಆಗಮನ ಆಗಿದೆ. ಅನಾರೋಗ್ಯ ಇತ್ತು ಅವರಿಗೆ. ಆ ಹಿನ್ನೆಲೆಯಲ್ಲಿ ಮಾಸ್ಕ್ ಧರಿಸಿ ಬಂದಿದ್ದಾರೆ ಪರಮೇಶ್ವರ್. ಕೊನೆಯದಾಗಿ ಬಂದು ಈಗ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಾಸ್ಕ್ ಹಾಕಿ ಬಂದಿರುವಂತಹ ಪರಮೇಶ್ವರ್ ಅವರನ್ನ ಗಮನಿಸ್ತಾ ಇದ್ದೀವಿ. ಅನಾರೋಗ್ಯದ ಹಿನ್ನೆಲೆ ಅವರು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಧರಿಸಿ ಬಂದಿದ್ದಾರೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಕೂಡ ಪರಿಷತ್ ಫೈಟ್ನಲ್ಲಿ ತಮ್ಮ ಮತವನ್ನು ಹಾಕುವುದಕ್ಕೆ ಆಗಮಿಸಿದ್ದಾಗಿದೆ. ಪರಮೇಶ್ವರ್ ಅವರ ಮತ ಚಲಾವಣೆ ಆಗ್ತಾ ಇದ್ದಂತೆ ಅಷ್ಟು ಮತದಾನ ಮುಕ್ತಾಯ ಆಗತ್ತೆ. ನಂತರ ಏನಿದ್ರು ಸಂಜೆ ಮೇಲೆ ಬರಲಿರುವಂತಹ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಡಲಿದೆ. ಭಾರಿ ಕುತೂಹಲ ಮೂಡಿಸಿರುವಂತಹ ಫೈಟ್ ಇದು. ಕ್ರಾಸ್ ವೋಟಿಂಗ್ನ ಆತಂಕ, ಪ್ರತಿಷ್ಠೆಯ ಕಣ. ಈ ಮೇಲ್ಮನೆ ಅಖಾಡದಲ್ಲಿ ಈಗ ಕೊನೆಯದಾಗಿ ತಮ್ಮ ಮತವನ್ನು ಚಲಾಯಿಸೋದಕ್ಕೆ ಡಿಸಿಎಂ ಪರಮೇಶ್ವರ್ ಬಂದಿದ್ದಾರೆ. ಮಾಸ್ಕ್ ಹಾಕಿಕೊಂಡು ಬಂದಂಥ ಪರಮೇಶ್ವರ್ ಈಗ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಜೊತೆಗೆ ನಾವೇ ಗೆಲ್ತೀವಿ, 5 ಕ್ಯಾಂಡಿಡೇಟ್ಗಳು ಗೆಲ್ತಾರೆ ಎನ್ನುವ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್.